ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋಗೆ ಸಾಕಷ್ಟು ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಿ. ಯಾಕಂದರೆ ಒಂದು CTET ಎಕ್ಸಾಮ್ ಅಂತಕ್ಕಂಥದ್ದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಮಾಹಿತಿಗಳು ಸಿಗ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಮತ್ತು ಸಾಕಷ್ಟು ಅಭ್ಯರ್ಥಿಗಳು ಇವಾಗ ಕರ್ನಾಟಕ ರಾಜ್ಯದಲ್ಲಿ CTET ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮದು ಕ್ಲಿಯರ್ ಆಗಲಿಕ್ಕಿಲ್ಲ ಅಥವಾ ಕಡಿಮೆ ಅಂಕಗಳು ಬರಬಹುದು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಇನ್ನೊಂದು ಉತ್ತಮ ಅವಕಾಶ ಅಂತ ಹೇಳ್ಬೋದಾಗಿರುತ್ತೆ. ಸೊ ಒಂದು CTETಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಸಾಕಷ್ಟು ಅಭ್ಯರ್ಥಿಗಳು ಇರತಕ್ಕಂಥ ಒಂದು ಪ್ರಶ್ನೆಗಳಿದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕನ್ನಡದಲ್ಲಿ ವಿಡಿಯೋದಲ್ಲಿ ಕೊಡ್ತಿರೋದಾಗಿರುತ್ತೆ. ಮುಂದಿನ ದಿನದಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತ ತಿಳಿಸ್ತಾ, ಇದೀಗ ಮೊದಲನೇದಾಗಿ ಮಾಹಿತಿನ ತಿಳಿಸುವಂತಂದ್ರೆ, ಸೊ ನಾವು ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆದ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಕಾರ್ಯ ನಿಮಗೆ ಇಷ್ಟ ಆಗ್ತಿರೋ ಸಹಾಯ ಕೂಡ ಆಗ್ತಿರೋ ಲೈಕ್ ಮುಖಾಂತರ ಸೂಚನೆನ ಕೂಡ ತಿಳಿಸಿ ಅಂತ ಹೇಳ್ತಾ, ಮೊದಲನೇದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು, ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ, ಅಭ್ಯರ್ಥಿಗಳಿಗೆ ಯಾವೆಲ್ಲ ಅಭ್ಯರ್ಥಿಗಳು ಡಿ.ಎಡ್ ಅಥವಾ ಒಂದು ಬಿ.ಎಡ್ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದೀರಲ್ಲ, ಅಂದರೆ PUC ಪ್ಲಸ್ ಡಿ.ಎಡ್ ಆಗಿರ್ಬೋದು ಅಥವಾ ಡಿಗ್ರಿ ಪ್ಲಸ್ ಬಿ.ಎಡನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ, ಅವರು ಪೇಪರ್ 1 ಮತ್ತು ಪೇಪರ್ 2 ಅಂತಕ್ಕಂಥದ್ದು ಈ ಒಂದು ಕರ್ನಾಟಕ ರಾಜ್ಯದ ರೀತಿಯಲ್ಲಿ ಒಂದು ಪರೀಕ್ಷೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಏನೇನು ಚೇಂಜಸ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ. ಸೊ ಬಿ.ಎಡ್ ಅಥವಾ ಡಿ.ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ 1 ಅಥವಾ ಪೇಪರ್ 2ಗೆ ಎಲಿಜಿಬಲ್ ಇರ್ತೀರಾ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಅಂದರೆ ಬಿ.ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಡಿ.ಎಡ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಾ. ಸೊ ಯಾವ ಪೇಪರ್ಗಳಂತ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇಲ್ಲಿ ಉಪಯೋಗ ಏನಿರುತ್ತೆ, ಸೊ ಮಾನ್ಯತೆ ಬಗ್ಗೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಪ್ರಶ್ನೆಗಳಿರುತ್ತೆ. ನಿಮಗೆ ಅಧಿಕೃತವಾಗಿ ಒಂದು ನೋಟಿಫಿಕೇಶನ್ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರದಲ್ಲೇ ಸ್ಕ್ರೀನ್ ಮುಖಾಂತರದಲ್ಲಿ ಕೂಡ ಹಾಕ್ತಿರುತ್ತೆ, ಅಭ್ಯರ್ಥಿಗಳು ಗಮನಿಸ್ಕೋಬೋದಾಗಿರುತ್ತೆ. ಪ್ರಮುಖವಾಗಿ ಇವಾಗ ಮಾನ್ಯತೆ ಬಗ್ಗೆ ಹೇಳೋದಕ್ಕೆ ಮುಂಚೆ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು ಹೇಳುತ್ತಿದ್ದಾರೆ. ಅಪ್ಲಿಕೇಶನ್ ಹಾಕಲಿಕ್ಕೆ ನವೆಂಬರ್ ತಿಂಗಳ 27, 2025ರಿಂದ ಡಿಸೆಂಬರ್ ತಿಂಗಳ 18, 2025 ತನಕ ಇಲಾಖೆ ಕಡೆಯಿಂದ ಅವಕಾಶನ ಕೊಟ್ಟಿರೋದಾಗಿರುತ್ತೆ. ಡಿಸೆಂಬರ್ 18, 2025 ಒಂದು 11:59 PM ತನಕ ಅವಕಾಶ ಕೊಟ್ಟಿರೋದಾಗಿರುತ್ತೆ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರುವಂಥದ್ದಾಗಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ಗೆ. ನಂತರದಲ್ಲಿ ಒಂದು ಫೀಸ್ ಪೇ ಮಾಡೋಕ್ಕೂ ಕೂಡ ಡಿಸೆಂಬರ್ 18, 2025 11:59 PM ಲಾಸ್ಟ್ ಡೇಟ್ ಆಗಿರುವಂಥದ್ದಾಗಿರುತ್ತೆ. ಒಂದು ಸಮಯ ಕೂಡ ತಿಳಿಸಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಪರೀಕ್ಷೆ ಆವಾಗ ಇದು CTET ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಸಂಡೇ ಫೆಬ್ರವರಿ 8, 2026 ಈ ಒಂದು ಪರೀಕ್ಷೆಗೆ ದಿನಾಂಕನ ನಿಗದಿ ಮಾಡಿರುವಂಥದ್ದಾಗಿರುತ್ತೆ. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಒಂದು CBSE ಕಡೆಯಿಂದ ಈ ಒಂದು ಪರೀಕ್ಷೆ ನಡೆಸುವಂಥದ್ದಾಗಿರುತ್ತೆ. ಈ ಒಂದು ಇಲಾಖೆ ಕಡೆಯಿಂದ ಗಮನಿಸ್ಕೋತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಂತರದ ಅಭ್ಯರ್ಥಿಗಳಿಗೆ ಸಾಕಷ್ಟು ಜನರಿಗೆ ಇರುವಂಥ ಪ್ರಶ್ನೆ ಏನಂದರೆ, ಅಭ್ಯರ್ಥಿಗಳಿಗೆ ಈ ಒಂದು ಕ್ಲಿಯರ್ ಮಾಡಿದ್ರೆ, ಈ ಒಂದು CTETನ ಕ್ಲಿಯರ್ ಮಾಡಿದ್ರೆ ಸೊ ಎಲಿಜಿಬಿಲಿಟಿ ಯಾವ್ಯಾವುದಕ್ಕೆ ಇರುತ್ತೆ ಅಂತ ಏನು ಕೇಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಾರೆ. ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ, ಸೊ ಇಲ್ಲಿ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮೆನ್ಷನ್ ಮಾಡಿದ್ದಾರೆ ಒಂದು CBSE ಕಡೆಯಿಂದ ಮಾನ್ಯತೆಗಳಿಗೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ, ಅಲ್ಲಿ ಈ ಒಂದು CBSE ಎಕ್ಸಾಮನ್ನು ಅಂದರೆ ಕಾಮನ್ ಆಗಿ ಸ್ಟೇಟ್ಗಳಲ್ಲೂ ಕೂಡ ಒಂದು CTET ಆಗಿರ್ಬೋದು, ಒಂದೊಂದು ಸ್ಟೇಟ್ಗಳಲ್ಲಿ ಒಂದೊಂದು ಎಕ್ಸಾಮ್ಸ್ಗಳನ್ನು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಒಂದು CTET ಅಂತಕ್ಕಂಥದ್ದನ್ನ ಇಂಡಿಯಾ ಪೂರ್ತಿ ಎಲಿಜಿಬಿಲಿಟಿನ ಹೊಂದಿರ್ತೀರ ನೀವು. ಶಿಕ್ಷಕರಾಗಲಿಕ್ಕೆ ಬೋಧನೆ ಮಾಡಲಿಕ್ಕೆ ಒಂದು ಎಲಿಜಿಬಿಲಿಟಿ ಅಂತಕ್ಕಂಥದ್ದು ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನೋಡಬಹುದಾಗಿರುತ್ತೆ ಅಪ್ಲಿಕಬಿಲಿಟಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಹಿತಿನ ಗಮನಿಸಬಹುದಾಗಿರುತ್ತೆ. ದ CTET ಶಾಲ್ ಅಪ್ಲೈ ಟು ಸ್ಕೂಲ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ KVS ಅಂತಕ್ಕಂಥದ್ದು ಇರುತ್ತಲ್ಲ, ವಿದ್ಯಾಸಂಸ್ಥೆಗಳು. ನಂತರದಲ್ಲಿ NVS ಅಂತಕ್ಕಂಥದ್ದು ಇರುತ್ತೆ, ಅಂದರೆ ಕೇಂದ್ರೀಯ ವಿದ್ಯಾಲಯಗಳಾಗಿರ್ಬೋದು, ನವೋದಯ ವಿದ್ಯಾಲಯಗಳಾಗಿರ್ಬೋದು, ನಂತರದಲ್ಲಿ ಸೆಂಟ್ರಲ್ ಟೆಬೆಟ್ ಸ್ಕೂಲ್ಗಳಾಗಿರ್ಬೋದು, ಇತರೆ ಬೇರೆ ಬೇರೆ ಶಾಲೆಗಳಲ್ಲೂ ಕೂಡ ಅಲ್ಲಿ ಗಮನಿಸ್ಕೋಬೋದಾಗಿರುತ್ತೆ ಅಭ್ಯರ್ಥಿಗಳು. ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಇದನ್ನು ಪರಿಗಣಿಸ್ಬೋದು ಅಂತಕ್ಕಂಥ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅಥವಾ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ಗಳು ಅದರದೇ ಆದಂಥ TET ಅಂತ ಎಕ್ಸಾಮ್ಗಳನ್ನು ಮಾಡ್ಕೊತಿರ್ತಾರೆ. ಇವಾಗ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ CTET ಕರ್ನಾಟಕ ರಾಜ್ಯದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಾಯ್ತಲ್ಲ, ಇವಾಗ KTET ಅಂತ ಹೇಳ್ಬೋದು, ಬಟ್ ಕೇರಳ ಅಂತಲೂ ಕೂಡ ಅದು ಮೆನ್ಷನ್ ಆಗಿಬಿಡುತ್ತೆ. ಆ ರೀತಿಯಾಗಿ CTET ಅಂತಲೇ ಕರೀತಾರೆ ಅದನ್ನು, ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ರೀತಿಯಲ್ಲಿ. ಸೊ ಹೀಗಾಗಿ ಈ ಒಂದು ಮೆನ್ಷನ್ ಆಗಿರುತ್ತೆ, ಅಲ್ಲಿ ಗಮನಿಸ್ಕೋಬೋದಿರುತ್ತೆ ಎಲ್ಲೆಲ್ಲಿ ಎಲಿಜಿಬಿಲಿಟಿ ಇರುತ್ತೆ. ಮತ್ತು ಪ್ರೈವೇಟ್ ಆಗಿರ್ಬೋದು, ಎಡೆಡ್ ಆಗಿರ್ಬೋದು, ಅನ್ಎಡೆಡ್ ಅಲ್ಲಿ ಕೂಡ ಟೀಚ್ ಮಾಡೋದಕ್ಕೆ ಎಲಿಜಿಬಿಲಿಟಿನ ಹೊಂದಿರ್ತಾರೆ. ಇಂಡಿಯಾ ಪೂರ್ತಿ ಎಲ್ಲ ಸ್ಟೇಟ್ಸ್ಗಳಲ್ಲೂ ಕೂಡ ಇದನ್ನು ಕನ್ಸಿಡರ್ ಮಾಡ್ತಾರೆ. CTETನ ಕ್ಲಿಯರ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಯೂನಿಯನ್ ಟೆರಿಟರೀಸ್ಗಳು ಕೂಡ ಎಲಿಜಿಬಿಲಿಟಿನ ಹೊಂದಿರ್ತಾರೆ. CTETನ ಕ್ಲಿಯರ್ ಮಾಡಿದ್ರಿ ಅಂದರೆ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಇರುವಂಥದ್ದಾಗಿರುತ್ತೆ. ಈ ಎಕ್ಸಾಮಿನೇಷನ್ ಸೆಂಟರ್ಗೆ ಬಂಚೆ ನಾವು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತಿಳ್ಕೊಂಬೋಣ, ಮತ್ತು ಸಬ್ಜೆಕ್ಟ್ಸ್ಗಳ ಬಗ್ಗೆ ಅಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಪಾಸಿಂಗ್ ಮಾರ್ಕ್ಸ್ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸಬ್ಜೆಕ್ಟ್ಸ್ ಬಗ್ಗೆ ಮೇಯ್ನಾಗಿ ಸಿಲೆಬಸ್ ಅಂತಕ್ಕಂಥದ್ದು NCERT ಸಿಲೆಬಸ್ಸನ್ನು ಹೊಂದಿರುತ್ತೆ. ಇದು ಅಭ್ಯರ್ಥಿಗಳಿಗೆ NCERT ಸಿಲೆಬಸ್ಸನ್ನು ನೀವು ಸ್ಟಡಿ ಮಾಡಬೇಕಿರುತ್ತೆ. NCERT ಟೆಕ್ಸ್ಟ್ ಬುಕ್ಸ್ಗಳೇನಿರ್ತಾವಲ್ಲ ಅದು ಇಲ್ಲಿ ಮ್ಯಾಂಡೇಟರಿ ಆಗಿರುತ್ತೆ, ಅದನ್ನು ನೀವು ಸ್ಟಡಿ ಮಾಡಬೇಕಿರುತ್ತೆ. ಮತ್ತು ಇವಾಗ ಪಾಸಿಂಗ್ ಮಾರ್ಕ್ಸು ಮತ್ತು ಸಬ್ಜೆಕ್ಟ್ಸ್ಗಳು ಯಾವ್ದು ಇರುತ್ತೆ ಇದ್ರ ಬಗ್ಗೆ ತಿಳ್ಸ್ಕೊಳ್ಳೋಂಥದ್ದು ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಾ. ಪೇಪರ್ 1 ಮತ್ತು ಪೇಪರ್ 2 ಅಂತಕ್ಕಂಥದ್ದು ಇರುತ್ತೆ. ಪೇಪರ್ 1ಅನ್ನು ಯಾರೆಲ್ಲ 1ನೇ ತರಗತಿಯಿಂದ 5ನೇ ತರಗತಿ ಮಗಳಿಗೆ ಟೀಚ್ ಮಾಡಬೇಕು ಅಂತ ಅನ್ಕೊಂತಿರಲ್ಲ, ಅವರೆಲ್ಲ ಪೇಪರ್ 1 ಪರೀಕ್ಷೆನ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಅಭ್ಯರ್ಥಿಗಳು. ಪೇಪರ್ 2 ಅಂತಕ್ಕಂಥದ್ದನ್ನ ಅಪ್ಲಿಕೇಶನ್ ಯಾರೇ ಹಾಕ್ಬೋದು ಅಂದರೆ 6ನೇ ತರಗತಿಯಿಂದ 8ನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ಈ ಒಂದು ಪೇಪರ್ 2 ಅಂತಕ್ಕಂಥ ಪರೀಕ್ಷೆ ಎಲಿಜಿಬಿಲಿಟಿನ ಕೊಡೋದಾಗಿರುತ್ತೆ. ಮತ್ತು ಈ ಒಂದು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನೇ ಇದಾಗಿರುತ್ತೆ. MCQ ಅಂದರೆ ಈ ಒಂದು ಪರೀಕ್ಷೆ ಕೂಡ ಅಂದರೆ ಕರ್ನಾಟಕ ರಾಜ್ಯದ TET ಏನಿದೆಯಲ್ಲ ಸೇಮ್ ಅದೇ ರೀತಿಯಾಗಿ
ಇರುವಂಥದ್ದಾಗಿರುತ್ತೆ. MCQ ಕ್ವೆಷನ್ಸನ್ನೇ ಇದು ಕೂಡ ಒಳಗೊಂಡಿರುತ್ತೆ. ನಂತರದಲ್ಲಿ ಫಸ್ಟ್ ಪೇಪರ್ ಬಗ್ಗೆ ಮಾಹಿತಿನ ಕೊಡುವಂಥದ್ರೆ 1 to 5th ಏನಿರುತ್ತಲ್ಲ ಪ್ರೈಮರಿ ಈ ಒಂದು ಸ್ಟೇಜ್ ಬಗ್ಗೆ ಹೇಳುವಂಥದ್ದಾರೆ. ಅಲ್ಲಿ ಅಭ್ಯರ್ಥಿಗಳಿಗೆ 2.5 ಗಂಟೆ ಸಮಯನ ಕೂಡ ಕೊಟ್ಟಿರ್ತಾರೆ. ಪರೀಕ್ಷೆ ಸಮಯನ ಕೂಡ ಗಮನಿಸ್ಕೋಬೋದಾಗಿರುತ್ತೆ. ಪೇಪರ್ 2 ಎಕ್ಸಾಮ್ ಏನಿದೆಯಲ್ಲ ಫೆಬ್ರವರಿ 8, 2025 ಪೇಪರ್ 2 ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಇರುತ್ತೆ. ಅದು ಅಂದರೆ 9:30ಯಿಂದ ಅಭ್ಯರ್ಥಿಗಳಿಗೆ ಸಮಯ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಗಮನಿಸ್ಕೋಬೋದಾಗಿರುತ್ತೆ. ಒಂದು ನಿಮಿಷ ಸಮಯನ ಕೂಡ ನೋಡ್ಬಿಟ್ಟು ಹೇಳ್ತೀನಿ. ಅದು ಅಭ್ಯರ್ಥಿಗಳಿಗೆ ಒಂದು ಸಮಯ ಅಂತಕ್ಕಂಥದ್ದು ಏನಿರುತ್ತಲ್ಲ ಈ ಒಂದು ರೀತಿಯಾಗಿ ಸಮಯ ಕೂಡ ಇರುತ್ತೆ. ಬೆಳಿಗ್ಗೆ ಅಂತ ಆಗಿರ್ಬೋದು, ಮಾರ್ನಿಂಗ್ ಮಾರ್ನಿಂಗ್ ಮತ್ತು ಈವ್ನಿಂಗಲ್ಲಿ ಈ ಒಂದು ಎಕ್ಸಾಮ್ಸ್ಗಳು ನಡೆಯೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಪೇಪರ್ 1 ಅಂತಕ್ಕಂಥದ್ದು ಮಧ್ಯಾಹ್ನ ನಡೆಸ್ತಾರೆ. ಪೇಪರ್ 2ನ ಮಾರ್ನಿಂಗಲ್ಲಿ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ ಸಮಯನ ಕೂಡ. ನಂತರದಲ್ಲಿ ಪೇಪರ್ 1ನ ಒಂದು ಕ್ವಶನ್ ಸಬ್ಜೆಕ್ಟ್ಸ್ ಏನಿದಾವಲ್ಲ ಅದ್ರ ಬಗ್ಗೆ ತಿಳ್ಕೊಡುವಂಥದ್ದಾರೆ. ಚೈಲ್ಡ್ಹುಡ್ CDP ಅಂತಕ್ಕಂಥದ್ದು ಎಲ್ಲಿ ಕೂಡ ಇರುತ್ತೆ, ಅದು ಕಂಪಲ್ಸರಿ ಪೇಪರ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 30 ಮಾರ್ಕ್ಸ್ಗೆ MCQ ಕ್ವಶನ್ಸ್ ಇರುತ್ತೆ. 30 ಮಾರ್ಕ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ, 30 ಕ್ವಶನ್ ಅಂದ್ಬಿಟ್ಟು. ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಅದು ಕಂಪಲ್ಸರಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. 30 MCQ 30 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಎನ್ವಿರಾನ್ಮೆಂಟ್ ಸ್ಟಡೀಸ್ ಅದು ಕಂಪಲ್ಸರಿ ಅಂತ ಹೇಳಿದರೆ 30 MCQ 30 ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಮತ್ತು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಅವೆಲ್ಲ ಕಂಪಲ್ಸರಿ ಅಂತ ಮಾಹಿತಿನ ಕೊಟ್ಟು 30 ಅಂತೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಟೋಟಲ್ 150 ಇರುತ್ತೆ. 150 MCQ ಕ್ವಶನ್ಸ್ ಇರುತ್ತೆ, 150 ಮಾರ್ಕ್ಸ್ ಸೇಮ್ ಇರುತ್ತೆ. ಇದು ಕೂಡ ಅಲ್ಲಿ ಗಮನಿಸ್ಕೋಬೋದಿರುತ್ತೆ. ಅಲ್ಲಿ ನಿಮಗೆ ಅಂಡರ್ಲೈನ್ ಕೂಡ ಮಾಡಿ ತೋರಿಸ್ತಾ ಇರುವಂಥದ್ದಾಗಿರುತ್ತೆ. ಅಭ್ಯರ್ಥಿಗಳಿಗೆ 2 ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತಕ್ಕಂಥ ಇರುತ್ತಲ್ಲ, ಅದರಲ್ಲಿ ಅಭ್ಯರ್ಥಿಗಳಿಗೆ ಅವರು ಯಾವ ಭಾಷೆಯಲ್ಲಿ ಅಟೆಂಡ್ ಮಾಡಬೇಕು ಅಂತ, ಅಂದರೆ ಅದನ್ನು ಯಾವ ಪೇಪರ್ ಬೇಕು ಅವರಿಗೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಅಂದರೆ 15 ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ಲ್ಯಾಂಗ್ವೇಜನ್ನು ಇಲ್ಲಿ ಕೊಟ್ಟಿರೋದಾಗಿರುತ್ತೆ. ಕನ್ನಡ ಕೂಡ ಇರುವಂಥದ್ದಾಗಿರುತ್ತೆ, ಅಲ್ಲಿ ಗಮನಿಸ್ಬೋದಾಗಿರುತ್ತೆ. ಕೋಡ್ ನಂಬರ್ 7 ಅಲ್ಲಿ ಕನ್ನಡನ ಕೂಡ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಿಗೆ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಅದು 30 ಮಾರ್ಕ್ಸ್ಗೆ ಮಾತ್ರ ಕನ್ನಡನ ನೀವು ಬರೀಬೋದಾಗಿರುತ್ತೆ. ಸೊ ಇನ್ನೊಂದು ಸೆಕೆಂಡ್ ಪೇಪರ್ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದು ಅಭ್ಯರ್ಥಿಗಳಿಗೆ. ಓಕೆ, ಸೆಕೆಂಡ್ ಪೇಪರ್ ಬಗ್ಗೆ ಮಾಹಿತಿನ ತಿಳಿಸುವಂದರೆ ಪ್ರಮುಖವಾಗಿ CDP ಅಂತಕ್ಕಂಥದ್ದು ಈ ಒಂದು ಅಭ್ಯರ್ಥಿಗಳಿಗೆ ಅಂದರೆ 6ರಿಂದ 8ನೇ ತರಗತಿ ಟೀಚ್ ಮಾಡಬೇಕು ಅಂತಕ್ಕಂಥವ್ರಿಗೆ ಸೆಕೆಂಡ್ ಪೇಪರ್ ಎಲಿಜಿಬಿಲಿಟಿ ಇರ್ತೀರಾ. ಸೊ ಅವ್ರಿಗೆ CDP ಅಂತಕ್ಕಂಥದ್ದು ಕಂಪಲ್ಸರಿ ಇರುತ್ತೆ. 30 ಮಾರ್ಕ್ಸ್ಗೆ 30 ಕ್ವಶನ್ಸ್ಗಳಿರ್ತವೆ. ನಂತರದಲ್ಲಿ ಇಲ್ಲಿ ಚಾಯ್ಸ್ ಇರುತ್ತೆ. ಇದು ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ ಅಂತ ಅವ್ರಿಗೆ ಸಂಬಂಧಪಟ್ಟಿದ್ದು, ಮತ್ತು ಸೋಷಿಯಲ್ ಸೈನ್ಸ್ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಚಾಯ್ಸ್ ಇರುತ್ತೆ ಈ ಸಬ್ಜೆಕ್ಟ್ಸಲ್ಲಿ. ಬಟ್ ಅದನ್ನು ಆಯ್ಕೆ ಮಾಡ್ಕೊಂಡಂಥವ್ರಿಗೆ 60 ಮಾರ್ಕ್ಸ್ಗೆ 60 ಕ್ವಶನ್ಸ್ಗಳು MCQ ಬೇಸ್ ಮೇಲೆ ಕೊಟ್ಟಿರ್ತಾರೆ. ನಂತರದಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಸೇಮ್ ಇದು ಕಂಪಲ್ಸರಿ ಇರುತ್ತೆ. 30 ಒಟ್ಟಿನಲ್ಲಿ 150 ಮಾರ್ಕ್ಸ್ಗೆ 150 ಕ್ವಶನ್ಸ್ ಇಲ್ಲೂ ಬಂದಿರ್ತವೆ. ಬಟ್ ಕನ್ನಡ ಅಂತಕ್ಕಂಥದ್ದು ಇಲ್ಲಿ ಕೂಡ ಒಂದು ಲ್ಯಾಂಗ್ವೇಜಾಗಿ ಆಯ್ಕೆ ಮಾಡ್ಕೋಬೋದಿರುತ್ತೆ. ಕನ್ನಡದಲ್ಲಿ TT ಪರೀಕ್ಷೆ ಬರೀಬೇಕು ಅಂತ, CTET ಬರೀಬೇಕು ಅಂತಿರಲ್ಲ 30 ಮಾರ್ಕ್ಸ್. ಇನ್ನೊಂದು ಇವಾಗೇನೋ ಕನ್ನಡದಲ್ಲಿ ಬರೀಬೋದಾ ಅಂತ ಏನು ಪ್ರಶ್ನೆ ಇತ್ತಲ್ಲ, ಅದ್ರ ಬಗ್ಗೆ ಹೇಳುವಂಥದ್ದಾರೆ. ಕನ್ನಡ ಭಾಷೆನ ನೀವು ಆಯ್ಕೆ ಮಾಡ್ಕೋಬೋದಿರುತ್ತೆ ವಿನಃ ಯಾವುದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಕನ್ನಡ ಅಂತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಅಲ್ಲೇ ಕೆಳಗಡೆ ಕೂಡ ಗಮನಿಸ್ಬೋದಿರುತ್ತೆ. ಲ್ಯಾಂಗ್ವೇಜ್ ಆಫ್ ದ ಕ್ವಶನ್ ಪೇಪರ್ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ಅಭ್ಯರ್ಥಿಗಳು ಗಮನಿಸಬಹುದು. ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ. ಅಂದರೆ ಕ್ವಶನ್ ಪೇಪರ್ ಯಾವುದ್ರಲ್ಲಿ ಬಂದಿರುತ್ತೆ ಅಂದರೆ ನಿಮಗೆ ಎಲ್ಲ ಅಭ್ಯರ್ಥಿಗಳಿಗೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ, ಅಂದರೆ ಎರಡೂ ಭಾಷೆಯಲ್ಲಿ ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರೆ. ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರೆ. ನೀವು ಯಾವುದೇ ಭಾಷೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಕನ್ನಡ ಅಂತ ಏನು ಭಾಷೆಗಳು 15 ಕೊಟ್ಟಿದ್ದಾರಲ್ಲ ಅಲ್ಲಿ, ಕನ್ನಡ, ತೆಲುಗು, ತಮಿಳು, ಬೇರೆ ಹಿಂದಿ ಅಂತಕ್ಕಂಥದ್ದು, ಆ ಒಂದು ಅಂದರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಾತ್ರ. ಅಂದರೆ 30 ಮಾರ್ಕ್ಸ್ಗೆ ಮಾತ್ರ ನಿಮಗೆ ಕನ್ನಡನ ಆಯ್ಕೆ ಮಾಡ್ಕೋಬೋದಿರುತ್ತೆ ನೀವು ಕನ್ನಡದಲ್ಲಿ ಬರೀಬೇಕು ಅಂದರೆ. ಬಟ್ ಓವರಾಲ್ ಕ್ವಶನ್ ಪೇಪರ್ ಬರ್ತಕ್ಕಂಥದ್ದು ಏನಿರುತ್ತೆ ಅಂದರೆ ಇವಾಗ CDP ಆಗಿರ್ಬೋದು, ನಂತರ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬೇರೆದೇ ಅಂತಕ್ಕಂಥದ್ದು ಏನಿರುತ್ತಲ್ಲ, ಕಂಪಲ್ಸರಿಯಾಗಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿ ಬಂದಿರುತ್ತೆ ನಿಮ್ಮ ಕೈಗೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವೇನು ಆಯ್ಕೆ ಮಾಡ್ಕೊಂಡಿರುತ್ತಲ್ಲ 30 ಮಾರ್ಕ್ಸ್ ಅಂತಕ್ಕಂಥದ್ದು, ಅದು ಮತ್ತೆ ನೀವು ಕನ್ನಡ ಆಯ್ಕೆ ಮಾಡ್ಕೊಂಡ್ರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ, ಆ 30 ಮಾರ್ಕ್ಸ್ ಮಾತ್ರ ಕನ್ನಡದಲ್ಲೇ ಕ್ವಶನ್ ಪೇಪರ್ ನಿಮಗೆ ಅದು ಒಂದು ಬಂದಿರುತ್ತೆ. ಆ 30 ಮಾರ್ಕ್ಸ್ ಮಾತ್ರ, ಮಿಕ್ಕಿದ್ದೆಲ್ಲ ಇಂಗ್ಲೀಷ್ನಲ್ಲೇ ಇರುತ್ತೆ. ಅದು ಒಂದು ಅಂತಕ್ಕಂಥದ್ದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸಿಲೋಬಸ್ ಅಂತಕ್ಕಂಥದ್ದು NCERT ಸಿಲೋಬಸ್ ಆಗಿರುತ್ತೆ. ಅದನ್ನು ಕೂಡ ನೀವು ಗಮನಿಸ್ಕೋಬೋದಿರುತ್ತೆ. ಸಿಲೋಬಸ್ಸನ್ನು ಕೂಡ ಅಲ್ಲಿ ಸ್ಕ್ರೀನ್ ಮುಖಾಂತರ ಹಾಕ್ತಾ ಇರ್ತೀವಿ ಅಭ್ಯರ್ಥಿಗಳಿಗೆ. ಆ ಒಂದು ಸಿಲೋಬಸ್ಸನ್ನು ಅಭ್ಯರ್ಥಿಗಳು ಸ್ಟಡಿ ಮಾಡ್ಕೋಬೇಕಿರುತ್ತೆ. ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಈ ಒಂದು ಸಿಲೋಬಸ್ಗಳನ್ನು ನೀವು ರೆಫರ್ ಕೂಡ ಮಾಡ್ಕೋಬೇಕಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಎಕ್ಸಾಮ್ ಸೆಂಟರ್ ಅಂತ ಏನಿದೆಯಲ್ಲ ಅದ್ರ ಬಗ್ಗೆ ತಿಳಿಸುವಂಥದ್ದು. ಎಲ್ಲಿ ಎಕ್ಸಾಮ್ ಸೆಂಟರ್ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ 2 ಎಕ್ಸಾಮ್ ಸೆಂಟರ್ಗಳನ್ನು ಕೊಟ್ಟಿರೋದಾಗಿರುತ್ತೆ. ಮತ್ತು ಅಲ್ಲಿ 12th ಗಮನಿಸ್ತಾ ಇದ್ದೀರಾ ಇಲ್ಲಿ ಅಭ್ಯರ್ಥಿಗಳಿಗೆ ಅವರು ಮಾಹಿತಿನ ಕೊಟ್ಟಿರೋ ಪ್ರಕಾರದಲ್ಲಿ ಅನುಬಂಧ 3 ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಕೂಡ ಹಾಕ್ತೀನಿ. ಇವಾಗ ಅಭ್ಯರ್ಥಿಗಳಿಗೆ 4 ಅಂದರೆ ಡಿಫ್ರೆಂಟ್ ಆಗಿರತಕ್ಕಂಥದ್ದು ಆಪ್ಷನ್ ಮಾಡ್ಕೋಬಹುದು. ಅದರಲ್ಲಿ ಇಲಾಖೆ ಅಂದರೆ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಬಹುದು ಅಷ್ಟೇ. ಡಿಪಾರ್ಟ್ಮೆಂಟ್ ಅವರೇ ಯಾವುದನ್ನ ಫಿಕ್ಸ್ ಮಾಡ್ತಾರಂತೆ. ಅಂದರೆ ಅವ್ರಿಗೆ ಅಭ್ಯರ್ಥಿಗಳು ಆಗೋ ರೀತಿಯಲ್ಲಿ ಕೊಡ್ತೀವಿ ಅಂತೆಲ್ಲ ಟ್ರೈ ಮಾಡ್ತೀವಿ ಅಂತೆಲ್ಲ ಕೊಟ್ಟಿದ್ದಾರೆ. ಬಟ್ ಆದರೆ ಅವ್ರು ಕೊಟ್ಟಿರೋದೇ ಫೈನಲ್ ಆಗಿರುತ್ತೆ. ಮತ್ತು ಯಾವುದೇ ರೀತಿ ಚೇಂಜಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಎಕ್ಸಾಮ್ ಸೆಂಟ್ರಲ್ಲಿ ಅಂತಲೂ ಕೂಡ ಅವ್ರು ತಿಳಿಸಿರೋದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಫಸ್ಟ್ ಅಥವಾ ಸೆಕೆಂಡ್ ಥರ್ಡ್ ಯಾವುದೆಲ್ಲರೂ ಕೂಡ ಒಂದು ಎಕ್ಸಾಮ್ ಸೆಂಟರ್ ಅಲಾಟ್ ಆಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳು 4ನಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಗ್ಳೂರು ಮತ್ತು ಹುಬ್ಬಳ್ಳಿ, ಇಲ್ಲಿ ಗಮನಿಸ್ತಿದೆಯಲ್ಲ, ಬ್ಯಾಂಗ್ಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ನ ಕೊಟ್ಟಿರೋದಾಗಿರುತ್ತೆ. ಸೊ ಎರಡನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು ಏನಿತ್ತಾ. ಸೊ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2 ಕಡೆ ಕೊಟ್ಟಿದ್ದಾರಲ್ಲ, ಸೊ ಅಂದರೆ ಈಗ ಬ್ಯಾಂಗ್ಳೂರು ಬೀಳ್ಬೋದು ಅಥವಾ ಹುಬ್ಬಳ್ಳಿ ಬೀಳ್ಬೋದಾಗುತ್ತೆ, ಅಥವಾ ಬೇರೆ ಎಲ್ಲರೂ ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲೂ ಹೋಗೋ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇಕಾಗಿರುವಂಥದ್ದಾಗಿರುತ್ತೆ. ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಒಂದು ಸಬ್ಜೆಕ್ಟ್ಸ್ ಆಗಿರ್ಬೋದು, ಬೇರೆ ಬೇರೆ ಒಂದು ವಿಷಯಗಳು ಅಥವಾ ಅಭ್ಯರ್ಥಿಗಳಿಗೆ ಇದ್ದಂಥ ಒಂದು ಪ್ರಶ್ನೆಗಳಿತ್ತಲ್ಲ, CTET ಉಪಯೋಗ ಏನಂತಂದರೆ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಟೀಚರ್ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಪಾಸ್ ಆಗದಿರುವಂಥ ಅಭ್ಯರ್ಥಿಗಳು ಇದೊಂದು ಲಾಸ್ಟ್ ಆಪ್ಷನ್ ಅಂತಕ್ಕಂಥದ್ದು ಹೇಳ್ಬೋದಾಗಿರುತ್ತೆ. ಅಂದರೆ ಈ ವರ್ಷನೇ ಕ್ಲಿಯರ್ ಆಗಬೇಕು ಹಾಗೆ, ಅಥವಾ ಈ ವರ್ಷ ಅನ್ನೋದಕ್ಕಿಂತ ಸ್ವಲ್ಪ ದಿನದಲ್ಲಿ 2 ಮಂತಲ್ಲಿ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ಅಭ್ಯರ್ಥಿಗಳು CTETಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಕ್ಲಿಯರ್ ಆಗ್ಬೋದಾಗಿರುತ್ತೆ. ಅದು ಕ್ಲಿಯರ್ ಆದರೂ ಕೂಡ
ಎಲಿಜಿಬಿಲಿಟಿನ ಹೊಂದಿರ್ತೀರ ಮತ್ತು ಕರ್ನಾಟಕ ಗೌರ್ಮೆಂಟ್ ಏನಾದರೂ ಸ್ವಲ್ಪ ಡಿಲೇ ಮಾಡಿದ್ರು ಕೂಡ ಆ ಒಂದು CTET ರಿಸಲ್ಟ್ ಏನಾದರೂ ಬೇಗ ಬಂದರೆ ನೀವು ಕ್ಲಿಯರ್ ಮಾಡಿದ್ರೆ ಎಲಿಜಿಬಿಲಿಟಿನ ಹೊಂದಿರ್ತೀರ, ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ನೇಮಕಾತಿ ಪರೀಕ್ಷೆಗಳಿಗೆ. ಆ ಒಂದು ರೀಸನಿಂದ ಇದು ಉಪಯೋಗ ಕೂಡ ಆಗುತ್ತೆ ಮತ್ತು ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ಒಂದು KV NV ಇತರೆ ಶಾಲೆಗಳಲ್ಲಿ ಟೀಚ್ ಮಾಡಲಿಕ್ಕೆ ಕೂಡ ಇದು ಎಲಿಜಿಬಿಲಿಟಿನ ಹೊಂದಿರ್ತದೆ. CTET ಅಂತಕ್ಕಂಥದ್ದು KTET ಕರ್ನಾಟಕ ರಾಜ್ಯ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಅದೇ ರೀತಿಯೇ ಇರುತ್ತೆ. ಮತ್ತು ಇನ್ನು ಪ್ರೌಢ ಅಂತಲೇ ಹೇಳ್ಬೋದಾಗಿರುತ್ತೆ, ನಿಮಗೆ ಸೆಂಟ್ರಲ್ ಲೆವೆಲಲ್ಲಿ ಎಲಿಜಿಬಿಲಿಟಿ ಇರ್ತೀರ ನೀವು ಟೀಚ್ ಮಾಡೋಕ್ಕೆ ಎಲ್ಲಿ ಬೇಕಾದರೂ ಕೂಡ. ಸೊ ಆ ಕಾರಣ ಅರ್ಥ ಆಗಿದೆ ಅನ್ಕೊಂತ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಮಾಹಿತಿನ ಶೇರ್ ಮಾಡಿ.